ನವರಾತ್ರಿಯು ಭಾರತದಾದ್ಯಂತ ಆಚರಿಸುವ ಹಿಂದೂ ಹಬ್ಬವಾಗಿದ್ದು ಇದನ್ನು ಕರ್ನಾಟಕದಲ್ಲಿ ದಸರಾ ಎಂದು ಕರೆಯುತ್ತಾರೆ. ನವರಾತ್ರಿ ಎಂದರೆ 9 ರಾತ್ರಿಗಳು. ಈ ಹಬ್ಬವು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ. ಪುರಾಣಗಳ ಪ್ರಕಾರ ದುರ್ಗಾದೇವಿಯು ಮಹಿಷಾಸುರನೆಂಬ ರಾಕ್ಷಸನನ್ನು 9 ದಿನಗಳ ಕಾಲ ಹೋರಾಡಿ 10ನೇ ದಿನ ವಿಜಯ ಸಾಧಿಸಿದಳು. ಹಾಗೆಯೇ ಶ್ರೀರಾಮನು ರಾವಣನನ್ನು ಸಂಹಾರ ಮಾಡಿದ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ. ಈ 9 ದಿನಗಳಲ್ಲಿ ದುರ್ಗಾದೇವಿಯ 9 ಅವತಾರಗಳನ್ನು ಪೂಜಿಸಲಾಗುತ್ತದೆ. ನವರಾತ್ರಿಯ 9 ದಿನಗಳನ್ನು 3 ಹಂತಗಳಾಗಿ ವಿಂಗಡಿಸಲಾಗಿದೆ. ಪ್ರತಿ ಹಂತವು ದೇವಿಯ ವಿಭಿನ್ನ ಗುಣಗಳನ್ನು ಪ್ರತಿನಿಧಿಸುತ್ತದೆ. ಮೊದಲ 3 ದಿನಗಳು ದುರ್ಗೆ ಅಂದರೆ ಶಕ್ತಿ, ನಂತರದ 3 ದಿನಗಳು ಲಕ್ಷ್ಮಿ ಅಂದರೆ ಸಂಪತ್ತು ಮತ್ತು ಕೊನೆಯ 3 ದಿನಗಳು ಸರಸ್ವತಿಯನ್ನು ಅಂದರೆ ಜ್ಞಾನ ಆರಾಧಿಸಲಾಗುತ್ತದೆ. ಮೊದಲ 3 ದಿನಗಳು ದುರ್ಗಾದೇವಿಯ ಪೂಜೆ ಅಂದರೆ ಶಕ್ತಿ ಮತ್ತು ತಾಮಸ ಗುಣ. ಮೊದಲನೆಯ ದಿನ ಶೈಲಪುತ್ರಿ. ಇವಳು ಪರ್ವತರಾಜನ ಮಗಳು ಮತ್ತು ದುರ್ಗಾದೇವಿಯ ಮೊದಲ ರೂಪ. ಪ್ರಕೃತಿ ಮತ್ತು ಸೃಷ್ಟಿಯ ಶಕ್ತಿಯನ್ನು ಇವಳು ಪ್ರತಿನಿಧಿಸುತ್ತಾಳೆ. 2ನೇ ದಿನ ಬ್ರಹ್ಮಚಾರಿಣಿ. ಈ ದೇವಿಯ ರೂಪವು ತಪಸ್ಸು, ತ್ಯಾಗ ಮತ್ತು ಆಧ್ಯಾತ್ಮಿಕ ಶಿಸ್ತನ್ನು ಸಂಕೇತಿಸುತ್ತದೆ. ಉನ್ನತ ಗುರಿಗಳನ್ನು ಸಾಧಿಸಲು ಬೇಕಾದ ಏಕಾಗ್ರತೆ ಮತ್ತು ಭಕ್ತಿಯನ್ನು ಇವಳು ಪ್ರತಿನಿಧಿಸುತ್ತಾಳೆ. 3ನೇ ದಿನ ಚಂದ್ರಘಂಟ. ಈಕೆ ಧೈರ್ಯ ಮತ್ತು ಸೌಂದರ್ಯದ ಮೂರ್ತ ರೂಪ. ತನ್ನ ಹಣೆಯ ಮೇಲೆ ಅರ್ಧಚಂದ್ರನನ್ನು ಧರಿಸಿದ್ದಾಳೆ. ದುಷ್ಟಶಕ್ತಿಗಳ ವಿರುದ್ಧ ಹೋರಾಡಲು ಸಿದ್ಧಳಾಗಿರುವ ಇವಳು ಧೈರ್ಯಕ್ಕಾಗಿ ಪೂಜಿಸಲ್ಪಡುತ್ತಾಳೆ. ಮಧ್ಯದ 3 ದಿನಗಳು ಲಕ್ಷ್ಮೀದೇವಿಯ ಪೂಜೆ ಅಂದರೆ ಸಂಪತ್ತು ಮತ್ತು ರಾಜಸ ಗುಣ. 4ನೇ ದಿನ ಕುಷ್ಮಾಂಡ. ಇವಳು ಬ್ರಹ್ಮಾಂಡದ ಸೃಷ್ಟಿಕರ್ತೆ ಎಂದು ನಂಬಲಾಗಿದೆ. ಇವಳು ಸಸ್ಯ ಸಂಪತ್ತು ಮತ್ತು ಶಕ್ತಿಯನ್ನು ದಯಪಾಲಿಸುತ್ತಾಳೆ. ಈಕೆ ಬ್ರಹ್ಮಾಂಡದ ಸೃಜನಶೀಲ ಶಕ್ತಿಯನ್ನು ಸಂಕೇತಿಸುತ್ತಾಳೆ. 5ನೇ ದಿನ ಸ್ಕಂದಮಾತ. ಈಕೆ ಸ್ಕಂದ ಅಂದರೆ ಕಾರ್ತಿಕೇಯ ದೇವರ ತಾಯಿ. ಈ ದೇವಿಯ ರೂಪವು ತಾಯಿಯ ವಾತ್ಸಲ್ಯ ಮತ್ತು ಆರೈಕೆಯನ್ನು ಪ್ರತಿನಿಧಿಸುತ್ತದೆ. ಮಾತೃತ್ವ ಮತ್ತು ಕರುಣೆಯನ್ನು ಸಂಕೇತಿಸುತ್ತದೆ. 6ನೇ ದಿನ ಕಾತ್ಯಾಯಿನಿ. ಒಬ್ಬ ಉಗ್ರ ಯೋಧ ದೇವಿಯಾಗಿರುವ ಇವಳು ದೇವಿಯ ಅತ್ಯಂತ ಉಗ್ರ ರೂಪಗಳಲ್ಲಿ ಒಬ್ಬಳು. ದುಷ್ಟಶಕ್ತಿಗಳ ನಾಶಕ್ಕೆ ಸಂಬಂಧಿಸಿರುವ ಇವಳು ಅಡೆತಡೆಗಳನ್ನು ಎದುರಿಸಲು ಬೇಕಾದ ಧೈರ್ಯ ಮತ್ತು ನಿರ್ಭಯತೆಯನ್ನು ಪ್ರತಿನಿಧಿಸುತ್ತಾಳೆ. ಕೊನೆಯ 3 ದಿನಗಳು ಸರಸ್ವತಿ ದೇವಿಯ ಪೂಜೆ ಅಂದರೆ ಜ್ಞಾನ ಮತ್ತು ಸಾತ್ವಿಕ ಗುಣ. 7ನೇ ದಿನ ಕಾಲರಾತ್ರಿ. ದುರ್ಗೆಯ ಅತ್ಯಂತ ಭಯಂಕರ ರೂಪವಾದ ಇವಳು ಭಯ ಮತ್ತು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತಾಳೆ. ಭಕ್ತರು ಎಲ್ಲಾ ಭಯಗಳನ್ನು ತೊಡೆದು ಹಾಕಲು ಇವಳನ್ನು ಪೂಜಿಸುತ್ತಾರೆ. 8ನೇ ದಿನ ಮಹಾಗೌರಿ. ಈಕೆ ಶುದ್ಧತೆ, ಶಾಂತಿ ಮತ್ತು ನೆಮ್ಮದಿಯನ್ನು ಪ್ರತಿನಿಧಿಸುತ್ತಾಳೆ. ಭಕ್ತರು ತಮ್ಮ ಪಾಪಗಳಿಂದ ಮುಕ್ತಿ ಪಡೆಯಲು ಮತ್ತು ಆಂತರಿಕ ಶಾಂತಿಗಾಗಿ ಇವಳನ್ನು ಪೂಜಿಸುತ್ತಾರೆ. ಈ ದಿನವನ್ನು ದುರ್ಗಾಷ್ಟಮಿ ಎಂದು ಆಚರಿಸಲಾಗುತ್ತದೆ ಮತ್ತು ಅನೇಕರು ಕನ್ಯಾ ಪೂಜೆಯನ್ನು ಮಾಡುತ್ತಾರೆ. 9ನೆಯ ದಿನ ಸಿದ್ಧಿದಾತ್ರಿ. ದೇವಿಯ 9ನೇ ಮತ್ತು ಕೊನೆಯ ರೂಪವಾದ ಇವಳು ಎಲ್ಲ ಅಲೌಕಿಕ ಶಕ್ತಿಗಳು ಮತ್ತು ಪರಿಪೂರ್ಣತೆಗಳನ್ನು ದಯಪಾಲಿಸುತ್ತಾಳೆ. ಇವಳು ಪೂಜೆಯಿಂದ ಜ್ಞಾನ ಮತ್ತು ಸಿದ್ಧಿಗಳು ದೊರೆಯುತ್ತವೆಂದು ನಂಬಲಾಗಿದೆ. 10ನೇ ದಿನವನ್ನು ವಿಜಯದಶಮಿ ಅಥವಾ ದಸರಾ ಎಂದು ಆಚರಿಸಲಾಗುತ್ತದೆ. ಇದು ದುರ್ಗೆಯು ಮಹಿಷಾಸುರನನ್ನು ಮತ್ತು ಶ್ರೀರಾಮನು ರಾವಣನನ್ನು ಸಂಹಾರ ಮಾಡಿದ ದಿನವನ್ನು ಸೂಚಿಸುತ್ತದೆ. ಇದು ಒಳ್ಳೆಯದರ ಮೇಲೆ ಕೆಡುಕಿನ ವಿಜಯದ ಪರಾಕಾಷ್ಠೆಯನ್ನು ಸಂಕೇತಿಸುತ್ತದೆ. ಕರ್ನಾಟಕದ ಮೈಸೂರಿನಲ್ಲಿ ದಸರಾ ಹಬ್ಬವು ವಿಶ್ವ ಪ್ರಸಿದ್ಧವಾಗಿದೆ ಮತ್ತು ಇದನ್ನು ನಾಡಹಬ್ಬ ಎಂದು ಘೋಷಿಸಲಾಗಿದೆ. ಮೈಸೂರು ದಸರಾಕ್ಕೆ 400 ವರ್ಷಗಳಿಗೂ ಹೆಚ್ಚು ಇತಿಹಾಸವಿದೆ. ವಿಜಯನಗರ ಸಾಮ್ರಾಜ್ಯದ ಆಚರಣೆಗಳನ್ನು ಮುಂದುವರಿಸಿದ ಮೈಸೂರಿನ ಒಡೆಯರ್ ರಾಜಮನೆತನವು ಈ ಹಬ್ಬವನ್ನು ವೈಭವಯುತವಾಗಿ ಆಚರಿಸುತ್ತಾ ಬಂದಿದೆ. ಈ ಹಬ್ಬದ ಮುಖ್ಯ ಆಕರ್ಷಣೆಗಳಲ್ಲಿ ಮೈಸೂರು ಅರಮನೆಯಲ್ಲಿ ನಡೆಯುವ ರಾಜವಂಶದ ಖಾಸಗಿ ದರ್ಬಾರ್, ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡ ಅರಮನೆ ಮತ್ತು 10ನೇ ದಿನದಂದು ನಡೆಯುವ ಜಂಬೂ ಸವಾರಿ ಪ್ರಮುಖವಾಗಿವೆ. ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿಯಲ್ಲಿ ಇರಿಸಲಾದ ಚಾಮುಂಡೇಶ್ವರಿ ದೇವಿಯ ವಿಗ್ರಹವನ್ನು ವಿಶೇಷವಾಗಿ ಅಲಂಕರಿಸಿದ ಆನೆಗಳು ಮೆರವಣಿಗೆಯಲ್ಲಿ ಕೊಂಡೊಯ್ಯುತ್ತವೆ. 10ನೇ ದಿನವಾದ ವಿಜಯದಶಮಿಯಂದು ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸುವುದು ಕರ್ನಾಟಕದ ವಿಶಿಷ್ಟ ಸಂಪ್ರದಾಯಗಳಲ್ಲಿ ಒಂದಾಗಿದೆ. ಈ ಹಬ್ಬವು ಕಲೆ, ಸಂಸ್ಕೃತಿ ಮತ್ತು ಇತಿಹಾಸವನ್ನು ಒಟ್ಟುಗೂಡಿಸಿ ಸಾರ್ವಜನಿಕರಲ್ಲಿ ಸಂತೋಷ ಮತ್ತು ಸಾಮರಸ್ಯವನ್ನು ಮೂಡಿಸುತ್ತದೆ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು.